ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ನಿಮಗೆ ಫೈನಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿದೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಮೆಸೇಜ್ ಆದರೆ ಮಾಡ್ತಾಯಿದ್ರು. ಏನಾದರೆ ನಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಅದೇ ಸ್ಯಾಟಿಸ್ಫೈ ಇದೆ, ನಮಗೆ ಅದೇ ಕಾಲೇಜ್ ಆದರೆ ನಮಗೆ ರಿಯಲ್ ಅಲಾಟ್ಮೆಂಟ್ ಸೀಟಲ್ಲೂ ಸಿಗುತ್ತಾ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಅಲ್ಲಿ ಫೀಸ್ ಹತ್ರ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಿದ್ರು. ಹಾಗೆ ನಮಗೆ ಕ್ಯಾಟಗಿರಿ ಆದರೆ ವೇರಿ ಆಗಿದೆ ಅಂತ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ ಆದರೆ ಯಾವಾಗ ಬಿಡ್ತಾರೆ ಸರ್ ಅಂತ ಆದರೆ ಕೇಳ್ತಾಯಿದ್ರು. ಹಾಗೆ ಈಗ ಒಂದು ರಿವೈಸ್ಡ್ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ಕಂಪ್ಲೀಟಾಗಿ ವೀಡಿಯೋ ಎಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ವೀಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವೀಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೆ ನೀವು ಈಗಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಗಮನಿಸಿರ್ಬೋದು. ಅದರಲ್ಲಿ ನಿಮಗೆ ಪ್ರಿಯಾರಿಟಿ ಆಫ್ ಆಪ್ಷನ್ನು ಯಾವುದಾದ್ರೂ ಸಿಕ್ಕಿದೆ ಅಂತ. ಹಾಗೆ ನಿಮಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಸೀಟ್ ಆಗಿದ್ರೆ ಅಲರ್ಟ್ ಆಗಿದೆ ಅಂತ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ನಮಗೆ ಇನ್ನೂ ಅಲರ್ಟ್ ಆಗಿಲ್ಲ ಅಂತ ಆದರೆ ಹೇಳ್ತಿದ್ರು. ಸೊ ನೀವಾದರೆ ವರಿ ಆಗೋಗ್ತಿಲ್ಲ. ಯಾರಿಗಾದರೆ ಸೀಟ್ ಸಿಕ್ಕಿಲ್ವೋ ಅವ್ರಿಗೆ ಇನ್ ಕೇಸು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಯಾವುದಾದ್ರೂ ಬರುತ್ತೆ ಅದರಲ್ಲಾದರೆ ನಿಮಗೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಹಾಗೆ ಏನಾದರೆ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸಿಕ್ಕಿರೋ ಕಾಲೇಜೇ ಫೈನಲ್ ಆಗುತ್ತಾ ಅಂತ ಆದರೆ ಕೇಳ್ತಾಯಿದ್ರು. ನಿಮಗೆ ಆಲ್ಮೋಸ್ಟ್ ಒಂದು 90% ಸೀಟ್ ಆದರೆ ನಿಮಗೆ ಅದೇ ಆದರೆ ಅಲರ್ಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ ಫಸ್ಟ್ ರೌಂಡಲ್ಲಿ. ಯಾರಾದರೆ ಆ ಕಾಲೇಜು ಸ್ಯಾಟಿಸ್ಫೈ ಆಗಿದ್ರು ಅವರಾದರೆ ಯಾವುದೇ ರೀತಿ ನೀವು ಚೇಂಜಸ್ ಆದರೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಾದರೆ ಇಲ್ಲಿ 2 days ಆದರೆ ಕೊಟ್ಟಿದ್ದಾರೆ, 21st ಇವತ್ತಿಂದ ಹಾಗೆ 23ನೇ ತಾರೀಕುವರೆಗೂ ನಿಮಗಾದರೆ ಕಾಲೇಜಸ್ನ ಚೇಂಜ್ ಮಾಡೋಕ್ಕೆ. ಹಾಗೆ ರಿಯಾರ್ಡ್ರು ಹಾಗೆ ನೀವು ಬೇಡ ಅಂದವರು ಕಾಲೇಜ್ ಅಂದರೆ ಡಿಲೆಕ್ಟ್ ಮಾಡ್ಬೋದು. ಯಾರಿಗಾದರೆ ಸಿಕ್ಕಿರೋ ಕಾಲೇಜ್ ಆದರೆ ಓಕೆ ಅನ್ನೋರು ಆದರೆ ನೀವು ಯಾವುದೇ ರೀತಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರೋ ಕಾಲೇಜಸ್ನಾದರೆ ರಿಆರ್ಡರ್ ಆದರೆ ಮಾಡೋಕ್ಕೆ ಹೋಗಬೇಡಿ. ಅದೇ ಸಿಗೋ ಚಾನ್ಸಸ್ ಆದರೆ 90% ಆದರೆ ಇರುತ್ತೆ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲೂ. ಆ ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಫೀಸ್ ಆದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಯಾವ ಕ್ಯಾಟಗಿರಿಯಲ್ಲಿ ಅಲಾಟ್ ಆಗಿದೆ, ಅದ್ರ ಜೊತೆಗೆ ನಿಮಗೆ ಫೀಸ್ ಆದರೆ ಎಷ್ಟಾದರೆ ಪೇ ಮಾಡಬೇಕು ಅಂತ ಅದನ್ನು ನೋಡ್ಕೊಂಡಾದರೆ ನೀವು ಆಪ್ಷನ್ ಚಾಯ್ಸ್ ಆದರೆ ಕೊಟ್ಟು ನಿಮಗೆ ಚಾಯ್ಸ್ 1 ಯಾರಾದರೂ ಕೊಡ್ತೀರಾ ಅವರಾದರೆ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಆಪ್ಷನ್ ಎಂಟ್ರಿಗೆ ಆಗಬೇಕಾದ್ರೆ ನಾನು MBAಗೆ ಹಾಗೆ MCAಗೆ ಆದರೆ ಎರಡಕ್ಕೂ ಬರ್ದಿದೆ, ನನಗೆ MBAಗೆ ಮಾತ್ರ ಅಲಾಟ್ ಆಗಿದೆ ಹಾಗೆ MCAಗೆ ಮಾತ್ರ ಅಲಾಟ್ ಆಗಿದೆ ಅಂತ. ನೋಡಿ, ನೀವು ಎಷ್ಟೇ ಎಕ್ಸಾಮ್ ಆದರೆ ಬಂದಿರಲಿ ನಿಮಗೆ MBA MCA MTech 3ಕ್ಕೂ ಬರ್ದಿದ್ರು ನಿಮಗೆ ಯಾವುದಾದ್ರೂ ಒಂದು ಅಟ್ ಎ ಟೈಮ್ ನೀವು ಯಾವುದಾದ್ರೂ ಒಂದು ಕೋರ್ಸ್ಗಾದರೆ ಜಾಯ್ನ್ ಆಗೋಕ್ಕಾದರೆ ಸಾಧ್ಯ ಆಗುತ್ತೆ. ಸೊ ಅವರು ಒಂದೇ ಕೋರ್ಸ್ ಆದರೆ ನಿಮಗೆ ಯಾವುದಾದ್ರೂ ಪ್ರಿಯಾರಿಟಿ ಫಸ್ಟ್ ಆದರೆ ಕೊಟ್ಟಿರ್ತೀರಾ. ನೀವು MBA ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರೆ ಫಸ್ಟ್ ಪ್ರಿಫರೆನ್ಸ್ MBA ಸಿಕ್ಕಿರುತ್ತೆ. ಇಲ್ಲ ನೀವು MCA ಹೋಗ್ತೀನಿ ಅಂದರೆ MCA ಕೊಟ್ಟಿದ್ರೆ MCA ಆದರೆ ನಿಮಗೆ ಅಲಾಟ್ ಆಗಿರುತ್ತೆ. ನಿಮಗೆ ಒಟ್ಟಿನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕೋರ್ಸ್ಗಾದರೆ ನಿಮಗೆ ಸೀಟ್ ಆದರೆ ಸಿಗುತ್ತೆ. ನಿಮಗೆ ಎರಡು ಕೋರ್ಸ್ಗೆ ಒಂದೊಂದು ಕಾಲೇಜ್ ಆದರೆ ಅಲಾಟ್ ಆಗಿ ನಿಮಗೆ ಬೇಡದೇ ಇರೋ ಕಾಲೇಜ್ ಆದರೆ ಹೋಗ್ದಿರೋ ಇರೋದು ಆ ರೀತಿ ಆದರೆ ಮಾಡೋಕ್ಕಾಗಲ್ಲ. ನಿಮಗೆ ಯಾವುದಾದ್ರೂ ಒಂದು ಕೋರ್ಸ್ಗೆ ನಿಮಗೆ ಸೀಟ್ ಆದರೆ ಸಿಕ್ಕಿರುತ್ತೆ. ಸೊ ನೀವು ಇದ್ರ ಬಗ್ಗೆ ಆದರೆ ನಿಮಗೆ ಕ್ಲಾರಿಟಿ ಆದರೆ ಬಂದಿರುತ್ತೆ ಅನಿಸುತ್ತೆ. ಸೊ ಇನ್ನು ನೀವು ಏನಾದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ ಆದರೆ ಕೇಳ್ತಾ ಇದ್ದರೆ ಅದು ಈಗಾಗಲೇ ಬರುತ್ತೆ. ಇವತ್ತು ಏನಾದರೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ, ಇವತ್ತು ಈವ್ನಿಂಗು ಇಲ್ಲ ನಾಳೆ ಒಳಗಡೆ ಇದ್ದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕ್ ಆದರೆ ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವು ಕೊಟ್ಟಿರೋ ಕಾಲೇಜು ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗು ಈ ವರ್ಷದ ಆದರೆ ಎಷ್ಟಾದರೆ ಇದೆ ಅಂತ ನೋಡಿಕೊಂಡು ನೀವು ಆದರೆ ಏನಾದರೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಇಲ್ಲ ಏನಾದರೂ ರಿಯಾರ್ಡ್ರು ಇಲ್ಲ ಈ ಸಿಕ್ಕಿರೋ ಕಾಲೇಜು ಬೇಡ ಅಂದರೆ ಡಿಲೆಕ್ಟ್ ಆದರೆ ಮಾಡ್ಕೋಬೋದು. ನಿಮಗೆ ಈಗ ಇವತ್ತು ಈವ್ನಿಂಗ್ ಒಳಗಡೆ ಆದರೆ ಮೋಸ್ಟ್ಲಿ ನಿಮಗೆ ಕಟ್ ಆಫ್ ರ್ಯಾಂಕ್ ಆದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಒಂದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಬಿಡ್ತಾರೆ ಎಲ್ಲ ಕಾಲೇಜಸ್ದು. ಎಲ್ಲ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಎಷ್ಟಿಗಾದರೆ ಕಟ್ ಆಫ್ ರ್ಯಾಂಕ್ ಆದರೆ ನಿಂತಿದೆ ಆ ಕಾಲೇಜಲ್ಲಿ ಅಂತ ನೀವು ಆದರೆ ನಿಮಗಾದರೆ ಒಂದು ಕ್ಲಾರಿಟಿ ಆದರೆ ಬರುತ್ತೆ. ಅದನ್ನು ನೋಡಿಕೊಂಡು ಆದರೆ ನೀವು ರಿಯಾರ್ಡ್ರು ಇಲ್ಲ ಡಿಲೆಕ್ಟ್ ಆದರೆ ಮಾಡ್ಬೋದು. ನೀವು ಆದರೆ ಅರ್ಜೆಂಟ್ ಆದರೆ ಮಾಡಿ ಏನಾದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮಗೆ ಪಬ್ಲಿಕೇಶನ್ ಫೈನಲ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಏನಾದರೆ 23/1/2024 ಆಫ್ಟರ್ 6 PM ಆದರೆ ಇದೆ. ಯೂಶಲಿ ಅವರು KE ಅವರು ನಾನು ಬರ್ದಾಗಿಂದನೂ ಆಲ್ಮೋಸ್ಟ್ 2 to 3 yearsಯಿಂದನೂ ಯಾವುದೇ ರೀತಿ ಈ ಥರ ಹಾಲಿಡೇ ಇದ್ದಿದ್ದ ದಿನ ಹಾಗೆ ಮಧ್ಯಾಹ್ನ ಹೊತ್ತು ಈ ರೀತಿ ಆದರೆ ರಿಸಲ್ಟ್ಸ್ ಆದರೆ ಬಿಡ್ತಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಡೇ ಅಲ್ಲಿ ನೈಟ್ ಹೊತ್ತು ಏನಾದರೆ 6 PM ಇಲ್ಲ 8 PM ಈ ರೀತಿ ಆದರೆ ಈವ್ನಿಂಗ್ ಟೈಮ್ ಆದರೆ ಬಿಡ್ತಾಯಿದ್ರು. ಈ ವರ್ಷ ಈಗ ಸರ್ವರ್ ಇಶ್ಯೂಯಿಂದ ಸಾಕಷ್ಟು ಏನಾದರೆ ನಿನ್ನೆಯಿಂದ ಆದರೆ ಬಿಡಬೇಕಿತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು. ಸರ್ವರ್ ಇಶ್ಯೂಯಿಂದ ಲಿಂಕ್ ಅಪ್ಡೇಟ್ ಮಾಡೋದ್ರಿಂದ ಸಾಕಷ್ಟು ಎಕ್ಸಾಮಿನೇಷನ್ಸು KE ಅಥಾರಿಟಿ ಕೊಟ್ಟಿರೋದ್ರಿಂದ ಅವ್ರಿಗೂ ಸರ್ವರ್ ಆದರೆ ಇಶ್ಯೂ ಆದರೆ ಬರ್ತಿದೆ. ಸೊ ಈಗ ಭಾನುವಾರ ಆದರೂ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಿಟ್ಟಿದ್ದಾರೆ, ಒಂದಿನ ಆದರೆ ಮುಂದೆ ಹೋಗಿದೆ. ಸೊ ಅದಕ್ಕೆ ಅವರು ಒಂದು ರಿವೈಸ್ಡ್ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. KE ಕಡೆಯಿಂದ ಆದರೆ ಒಂದು ಎರರ್ ಇಶ್ಯೂಸ್ ಆದರೆ ಇತ್ತು, ಅದನ್ನೆಲ್ಲ ರಿಸಾಲ್ವ್ ಮಾಡಿ ಈಗಾದರೆ ನಿಮಗೆ ರಿಸಲ್ಟ್ಸ್ ಆದರೆ ಬಿಡ್ತಿದ್ದಾರೆ. ಸೊ ವೆಯ್ಟ್ ಮಾಡಿ. ಯಾವುದೇ ರೀತಿ ನೀವು ಆದರೆ ಪ್ರೆಸ್ಟೇಟ್ ಆಗೋ ಮ್ಯಾನೇಜ್ಮೆಂಟ್ ಸೀಟ್ಗೆ ಎಲ್ಲ ಜಾಯ್ನ್ ಆಗೋಕ್ಕೆ ಬೇಡ, ಹೋಗಬೇಡಿ. ಸೊ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಬಂದಾದ ನಂತರ ನೀವು ಆದರೆ ಚಾಯ್ಸಸ್ ಆದರೆ ಕೊಡಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಫೀಸ್ ಎಲ್ಲ ಓಕೆ ಅಂದರೆ ನಿಮಗೆ ಏನಾದರೆ ಕಾಲೇಜು ಸಿಕ್ಕಿರೋ ಅಲಾಟ್ಮೆಂಟಲ್ಲಿ ನಿಮಗೆ ಫೀಸು ಇರುತ್ತೆ. ನಿಮಗೆ ಎಲ್ಲ ಓಕೆ ಅಂದರೆ ನೀವು ಚಾಯ್ಸ್ 1 ಚಾಯ್ಸ್ 2 ಕೊಟ್ಟರೆ ನೀವು ಏನಾದರೂ ಚಾಯ್ಸ್ 1 ಕೊಟ್ಟರೆ ನೀವು ಕಾಲೇಜ್ಗಾದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಚಾಯ್ಸ್ 2 ಕೊಟ್ಟರೆ ನೀವು ಫೀಸ್ ಆದರೆ ಪೇ ಮಾಡಿ ಓಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ಡೀಟೇಲ್ಡಾಗಿ ಚಾಯ್ಸ್ 1 2 3 4 ಏನಾದರೆ 4 ಚಾಯ್ಸಸ್ ಇದೆ ಅದ್ರ ಬಗ್ಗೆ ನೀಟಾಗಿ ನಾನು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ವೀಡಿಯೋ ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆದರೆ ಆ ವೀಡಿಯೋನು ಚೆಕ್ಔಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಚಾಯ್ಸ್ ಎಂಟ್ರಿ ಬಗ್ಗೆ. ಅದಕ್ಕಾದರೆ 23/1/2024
25 ಒಂದಿನ ಆದರೆ ನಿಮಗೆ ಕಾಲಾವಕಾಶ ಇದೆ. ಅದಾದ ನಂತರ ನಿಮಗೆ KA ಚಲನ್ ಆದರೆ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಲ್ಲಾದರೆ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸಲ್ಲಿ ಹೋಗಿ KA ಚಲನ್ ಆದರೆ ಪೇ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ಕಂಪ್ಲೀಟಾಗಿ ಪ್ರೀವಿಯಸ್ ವೀಡಿಯೋಲ್ಲಾದರೆ ತಿಳಿಸ್ಕೊಟ್ಟಿದ್ದೀನಿ. ಒಂದು 3 ಚಲನ್ ಆದರೆ ಇರುತ್ತೆ. ಅದರಲ್ಲಿ ನಿಮಗೆ ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಹಾಗೆ ಕಾಲೇಜ್ ಕಾಪಿ ಅಂತ ಏನಾದರೂ 3 ಇರುತ್ತೆ. ಅದರಲ್ಲಿ ಬ್ಯಾಂಕ್ ಕಾಪಿ ತಗೊಂಡು ಅವರಾದರೆ ಪೇ ಮಾಡಿಕೊಡ್ತಾರೆ. ಅದಕ್ಕೆ 24/1/2024ರಿಂದ 29/1/2024 ಆದರೆ ನಿಮಗೆ ಟೈಮ್ ಆದರೆ ಇದೆ. ಅದಾದ ನಂತರ ಯಾರಾದರೂ ಚಾಯ್ಸ್ ಫೋನ್ ಕೊಟ್ಟು ಸ್ಯಾಟಿಸ್ಫೈಡು ನಾನು ಆ ಕಾಲೇಜ್ಗೆ ಆದರೆ ಜಾಯ್ನ್ ಆಗ್ತೀನಿ ಅನ್ನೋರು ನಿಮಗೆ ಒಂದು 2 ಅವರ್ಸು ಏನಾದರೂ ನೀವು ಫೀಸ್ ಪೇ ಮಾಡಿದ ನಂತರ ಆದರೆ 1 ಅವರ್ ಇಲ್ಲ 2 ಅವರ್ಸಲ್ಲಿ ಅದೇ ಆಪ್ಷನ್ ಎಂಟ್ರಿ ಲಿಂಕ್ ಶೆಡ್ಯೂಲ್ ಆದರೆ ಏನಾದರೆ ಲಿಂಕ್ ಆದರೆ ಇದೆ. ಅದರಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡಿ ನೀವು ಓಪನ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನೀವು ಫೀಸ್ ಪೇ ಆದ ನಂತರ ಒಂದು 2 ಅವರ್ಸ್ ಆದ ನಂತರ ನಿಮಗೆ 1 ಅವರ್ ಇಲ್ಲ 2 ಅವರ್ಸ್ ಆದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಏನಾದರೆ ಈ ಸರಿ ಆನ್ಲೈನ್ ವೆರಿಫಿಕೇಷನ್ ಆಗಿರೋದ್ರಿಂದ ನಿಮ್ಮ ಆಫ್ಲೈನ್ ಡಾಕ್ಯುಮೆಂಟ್ಸು ಎಲ್ಲ ಆದಷ್ಟು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು ಗೆಜಿಟೇಟೆಡ್ ಆಫೀಸರ್ ಸೈನ್ ಬೇಕಂತ. ಆದಷ್ಟು ನೀವು ಅಟೆಸ್ಟೆಡ್ ಕಾಪೀಸ್ ಆದರೆ ಒಂದು ಸೆಟ್ಟು ತಗೊಂಡೋಗಿ ಕಾಲೇಜ್ಗೆ ಆದರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸು ಹಾಗೆ ನಿಮ್ಮ ಡಾಕ್ಯುಮೆಂಟ್ಸು ಏನಾದರೂ ಮೆನ್ಷನ್ ಮಾಡಿದ್ದಾರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅವೆಲ್ಲ ಒಂದು ಸೆಟ್ಟು ಅಟೆಸ್ಟೆಡ್ ಆದರೆ ತಗೊಂಡೋಗಿ 31/2024 ಬಿಫೋರ್ 5:30 ಆದರೆ ನೀವು ಕಾಲೇಜ್ಗೆ ಆದರೆ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಸಿಕ್ಕಿ ಯಾರಾದರೂ ಓಕೆ ಅಂತ ಚಾಯ್ಸ್ 1 ಆದರೆ ಕೊಟ್ಟಿರ್ತೀರಾ ಅವರೆಲ್ಲ 30/1/2024 ಒಳಗಡೆ ಆದರೆ ನೀವು ಹೋಗಿ ಕಾಲೇಜ್ಗೆ ಆದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇಷ್ಟಾದ ನಂತರ ಎಲ್ಲರೂ ಮುಗಿಯುತ್ತೆ ಅಂತ ಅನ್ಕೋತೀರಾ. ಸೊ ಇದಾದ ನಂತರ ನೀವು ಏನಾದರೂ ಯಾವ ಕಾಲೇಜ್ಗೆ ಆದರೆ ಅಡ್ಮಿಷನ್ ಆಗಿದ್ದೀರಾ ಇಲ್ಲ ಅಂತ ಫಸ್ಟ್ ರೌಂಡಲ್ಲಿ ನೀವು ಒಂದು KA ಆದರೆ ಒಂದು ಲಿಂಕ್ ಆದರೆ ಬಿಡ್ತಾರೆ, ಕಾಲೇಜ್ ರಿಪೋರ್ಟಿಂಗ್ ಲಿಂಕ್ ಅಂತ. ಅದರಲ್ಲಿ ಬಂದು ಅಪ್ಡೇಟ್ ಆದರೆ ಮಾಡಿ. ದಯವಿಟ್ಟು ನೀವೇನಾದರೂ ಯಾವ ಕಾಲೇಜ್ಗೆ ಆದರೆ ಆಗಿದ್ದೀರಾ ಇಲ್ಲ ಅಂತ ಅಲ್ಲಿ ಆದರೆ ಒಂದು KA ಆದರೆ ಅಪ್ಡೇಟ್ ಮಾಡಿದರೆ ಅವರು ನೆಕ್ಸ್ಟ್ ಪ್ರೊಸೀಜರನ್ನು ಮಾಡ್ಕೋತಾರೆ. ನಿಮಗೂ ಇದರಿಂದ ಕೌನ್ಸಿಲಿಂಗ್ ನಂಬರು ಏನಾದರೆ SSV ಸ್ಕಾಲರ್ಶಿಪ್ಗೆ ಅಪ್ಡೇಟ್ ಮಾಡಬೇಕಾದ್ರೆ ನಿಮಗೆ ಕಾಲೇಜ್ಗೆ ಒಂದು ಕೌನ್ಸಿಲಿಂಗ್ ನಂಬರ್ ಆದರೆ ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಕಾಲೇಜ್ ರಿಪೋರ್ಟ್ ಆಗಿರೋದು KA ಕಡೆಯಿಂದ ಹಾಗೆ ಕಾಲೇಜ್ ಕಡೆಯಿಂದ ಒಂದು ಲಿಂಕ್ ಆದರೆ ಸೆಟಪ್ ಆಗುತ್ತೆ. ಸೊ ನೀವು ಅಂದರೆ ರಿಪೋರ್ಟಿಂಗ್ ಅಥವಾ ಆದರೆ KA ಅಲ್ಲಾದರೆ ಕೊಡಿ. ಈ ನಿಮ್ಮ ಸ್ಕಾಲರ್ಶಿಪ್ ಬಗ್ಗೆ ಆದರೆ ನಾನು ಮುಂದಿನ ವೀಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಅಡ್ಮಿಷನ್ ಆಗೋವರೆಗೂ ಯಾವುದೇ ರೀತಿ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗುತ್ತೆ. ನಾನು ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ನಮ್ಮ ಚಾನಲ್ಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ನಿಮಗೆ ಏನಾದರೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಡೌಟ್ಸ್ ಇದ್ದರೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೆ ಕಮೆಂಟ್ ಮುಖಾಂತರ ಆಗಿ ನಾನು ಅದರ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಇನ್ವೇರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋ ಸಿಗೋಣ.